ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತ ವೃಂದಕ್ಕೆ ಎಲ್ಲ ಕಾರ್ಯಗಳಿಗೂ ನಾವು ಭಗವಂತ ಕಾರಣ ಎಂದು ಹೇಳುತ್ತೇವೆ. ಆದರೆ ಯಾವ ಕಾರಣಕ್ಕೆ ಎಂದು ತಿಳಿದುಕೊಳ್ಳಲು ಹೋಗುವುದಿಲ್ಲ. ಮನಸ್ಸು ನಿಶ್ಚಿಂತೆಯಿಂದ ಇದ್ದಾಗ ಆನಂದದಲ್ಲಿ ತೇಲುತ್ತೇವೆ. ಈ ಆನಂದವನ್ನು ಕೊಡುವ ಭಗವಂತ ಯಾವಾಗ ಯಾರಿಗೆ ಯಾವ ರೀತಿ ಬೇಕಾದರೂ ಕಷ್ಟ ಸುಖ ನೀಡಬಲ್ಲ. ತನ್ನ ಲೀಲಾಮಾಯೆಯಿಂದ ತಿಳಿಯಾಗಿದ್ದ ಮನಸ್ಸನ್ನು ಕಲಸಿ ರಾಡಿ ಮಾಡಬಲ್ಲ. ಈ ಲೀಲೆಗೆ ಒಳಪಟ್ಟಾಗ ದೇವರನ್ನು ದೂಷಿಸುತ್ತೇವೆ. ಅವನ ಇರುವಿಕೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸುತ್ತೇವೆ. ಆದರೆ ಜ್ಞಾನಿಯಾದವನು ತಿಳಿದುಕೊಳ್ಳುವ ಅರ್ಥ ಬೇರೆ. ತಂದೆ, ತಾಯಿ, ಗುರು ಈ ಮೂವರು ತಮ್ಮ ಬಳಿಯಲ್ಲಿರುವ ಮಕ್ಕಳ ಏಳಿಗೆಯನ್ನು ಬಯಸುತ್ತಾರೆ. ಉತ್ತಮ ಪ್ರಗತಿ ತನಗಿಂತ ಹೆಚ್ಚು ಸಾಧಿಸಿದಾಗ ಅವರ ಮನಸ್ಸು ಆನಂದದಿಂದ ಅರಳುತ್ತದೆ. ಮತ್ತಷ್ಟು ಅವರು ಸಾಧನೆ ಮಾಡಲು ಶುಭ ಹಾರೈಸುತ್ತಾರೆ. 2005ರಲ್ಲಿ ಶ್ರೀ ಸಾಯಿ ಆಶ್ರಯದಲ್ಲಿ ಬಾಬಾ ಮೊದಲಿಗೆ ಕಾಣಿಸಿಕೊಂಡರು. ಲತಾರಾವ್ ಅವರನ್ನು ಶಿಷ್ಯೆ ಮತ್ತು ಮಗಳ ರೂಪದಲ್ಲಿ ಕಾಣಲು ಇಚ್ಛಿಸಿದರು. ಸಮಾಜ ಉದ್ಧಾರಕ್ಕೆ ಇವರ ಮನೆಯಲ್ಲಿ ಶಾಶ್ವತವಾಗಿ ಇರಲು ಬಯಸಿ ಬಂದವರು. ಇಲ್ಲಿ ನೆಲೆಸುವ ಮುನ್ನ ಕೆಲವು ಕರ್ಮವನ್ನು ಲತಾರಾವ್ ಅವರು ಮಾಡಬೇಕಾಯಿತು. ಇದಕ್ಕೆ ಬಾಬಾ ಮುಂದಾಳತ್ವ ವಹಿಸಿದ್ದರು. ಮಾವ ರಮೇಶ್ ರವರು ಮಾಡಿದ್ದ ಹತ್ಯೆಯ ಪಾಪ ಕರಗಿಸಬೇಕಾಗಿತ್ತು. ಇವರ ಮನೆಯಿಂದ ಒಂದು ಹಿಡಿ ಮಣ್ಣು ಮತ್ತು ಒಂದು ಹಿಡಿ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಅದನ್ನು ಕಟೀಲು ಪ್ರದೇಶದಲ್ಲಿರುವ ನದಿಗೆ ಹಾಕಬೇಕು. ಅದು ಹರಿದು ಹೋಗುತ್ತದೆ. ಅದನ್ನು ನದಿಗೆ ಹಾಕುವ ಮುನ್ನ ಒಬ್ಬಳು ಮಹಿಳೆ ಬಂದು ನಿನ್ನನ್ನು ಮುಟ್ಟುತ್ತಾಳೆ. ಅವಳೇ ಕಟೀಲು ದೇವಿ. ನಿನ್ನ ಮಾವ ಎಲ್ಲಿ ಹತ್ಯೆ ಮಾಡಿರುತ್ತಾರೋ ಆ ಭಾಗಕ್ಕೆ ಹೋಗಿ ಸೇರುತ್ತದೆ. ಆಗ ಅವರ ಕೆಟ್ಟ ಕರ್ಮ ಸವೆದಂತಾಗುತ್ತದೆ ಎಂದು ಬಾಬಾ ತಿಳಿಸಿದ್ದಾರೆ. ಬಾಬಾ ಲತಾರಾವ್ ಬಳಿ ಬಂದು ಕೆಲವು ವಿಷಯವನ್ನು ತಿಳಿಸಿದ್ದಾರೆ. ಬಾಬಾರವರು ಸರ್ವಜ್ಞನಲ್ಲವೇ? ಯಾವುದು ಒಳ್ಳೆಯದೆಂದು ತಿಳಿದು ಅದರಂತೆ ಮಾರ್ಗದರ್ಶನ ಮಾಡುತ್ತಾರೆ. ಆತನಲ್ಲಿ ಮೊರೆ ಹೊಕ್ಕು ಆತನಲ್ಲೇ ಸಂಪೂರ್ಣವಾಗಿ ಶರಣಾಗತರಾಗಿ ಬಾಳಿದಾಗ ಅಂಥವರ ಮನಃಶಾಂತಿ ಕದಡುವುದಿಲ್ಲ. ಬಾಬಾ ಲತಾರಾವ್ ಅವರಿಗೆ ಮಾನಸಿಕ ಸ್ಥಿರತೆಗೆ ತರಬೇತಿ ನೀಡಲಾರಂಭಿಸಿದರು. ಮನಸ್ಸು ಶುದ್ಧವಾಗಿ ಸ್ಥಿರವಾಗಿ ಕಲಂಕರಹಿತವಾದಾಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ. ಅವನ ಪ್ರತಿಬಿಂಬ ನಮ್ಮಲ್ಲಿ ಬಿಂಬಿತವಾಗಬೇಕಾದರೆ ಕದಡದಂತೆ ಎಚ್ಚರವಾಗಿರಬೇಕು. ಸರೋವರದ ನೀರಿಗೆ ಕಲ್ಲು ಎಸೆದಾಗ ಕದಡಿ ರಾಡಿಯಾಗುತ್ತದೆ. ಆದರೆ ಸ್ತಬ್ಧ ನಿಂತ ಮೇಲೆ ಪ್ರತಿಬಿಂಬವನ್ನು ಕಾಣಬಹುದು. ಈ ಮನಸ್ಸು ನಮ್ಮದಾಗಬೇಕಾದರೆ ತ್ಯಾಗದ ಮಾರ್ಗ ಅನುಸರಿಸಬೇಕಾಗುತ್ತದೆ. ಬಾಬಾ ಲತಾರಾವ್ಗೆ ಹೇಳಿದ ಮಾತಿದು. ಇನ್ನು ಮುಂದೆ ನೆಪ ಮಾತ್ರಕ್ಕೆ ನಿನ್ನ ಸಂಸಾರ, ಆದರೆ ವಿಶ್ವವೆಂಬ ಕುಟುಂಬಕ್ಕೆ ನೀನು ಮಾದರಿಯಾಗಬೇಕು. ಲತಾ ಎಂಬ ಹೆಸರಿನಿಂದ ನೀನು ಇದುವರೆಗೆ ಕರೆಸಿಕೊಂಡಿದ್ದ ಆ ಶರೀರ ನಾಶವಾಗಿದೆ. ಈಗ ಹೊಸ ಜನ್ಮಕ್ಕೆ ಕಾರಣವಾಗಿರುವೆ. ನನಗೂ ನಿನಗೂ ಯಾವ ರೀತಿಯ ಅಡ್ಡಗೋಡೆ ಇಲ್ಲ. ನಿನ್ನ ಶರೀರದಲ್ಲಿ ಕುಳಿತು ಮಾತನಾಡುವವನು ನಾನೇ. ಸೂರ್ಯನಂತೆ ಬೆಳಕು ನೀಡುತ್ತೀಯ, ಹಾಗೆಯೇ ಚಂದ್ರನಂತೆ ಬೆಳಕಿನೊಡನೆ ತಂಪು ನೀಡುವವಳು ನೀನೇ. ದೇವಿ ಅಂಶದಿಂದ ಜನಿಸಿರುವ ನೀನು, ದೇವಿ ನಿನ್ನಲ್ಲಿ ಆವಿರ್ಭವಿಸುತ್ತಾಳೆ. ನೀನು ಜೀವನ ಮುಕ್ತಳು. ನೀನು ಶರೀರ ಧರಿಸಿದ್ದರೂ ನನ್ನಲ್ಲಿ ಲೀನವಾಗಿದ್ದೆ. ಸದ್ಯದಲ್ಲೇ ನಾನು ಇಲ್ಲಿ ಶಾಶ್ವತವಾಗಿ ನೆಲೆಸಲಿದ್ದೇನೆ. ನಂತರ ಇಲ್ಲಿ ಆಗುವ ಬದಲಾವಣೆ ನೋಡು, ಏನೆಲ್ಲ ಆಗಲಿದೆ ಎಂದು. ಲೋಕ ಕಲ್ಯಾಣಕ್ಕಾಗಿ ನಾನು ಇಲ್ಲಿ ಬಂದು ನೆಲೆಸಬೇಕಾಗಿದೆ. ನೀನು ಎಲ್ಲೇ ಹೋಗಲಿ ಎಲ್ಲೇ ಇರಲಿ ನಿನ್ನಲ್ಲಿರುವ ಪ್ರಕಾಶ ಪ್ರಜ್ವಲಿಸಲಿದೆ. ನನ್ನ ಕಾಣಲು ಸಜ್ಜನರೊಂದಿಗೆ ದುರ್ಜನರೂ ಇರುತ್ತಾರೆ. ಎಲ್ಲರನ್ನೂ ನೀನು ಒಂದೇ ರೀತಿ ನೋಡು. ಅವರವರ ಪಾಪಕರ್ಮಗಳು ಅವರವರ ಜೀವನವನ್ನು ನಡೆಸುತ್ತದೆ. ಯಾರಲ್ಲೂ ಸೇಡಿನ ಭಾವನೆ ಬೇಡ. ಅದರ ಬಗ್ಗೆ ಚಿಂತಿಸಬೇಡ. ಎಲ್ಲರನ್ನೂ ಸಮಭಾವದಿಂದ ನೋಡು. ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬರುತ್ತಾರೆ. ಗುರುವಾಗಿ ನಿಲ್ಲುವ ನಾನು ಮಾರ್ಗದರ್ಶನ ಮಾಡುತ್ತೇನೆ. ಸರಿಯಾದ ದಾರಿಯಲ್ಲಿ ನಡೆಸಿ ಮುನ್ನಡೆಸುವೆ. ಹಾಗೆಯೇ ಅವರ ಉದ್ಧಾರವನ್ನು ಮಾಡುತ್ತೇನೆ. ಕೆಟ್ಟ ವ್ಯಕ್ತಿಗಳು ಇಲ್ಲಿಗೆ ಬಂದಾಗ ಕೇಡು ಉಂಟಾಗುವುದೆಂಬ ಭಯಬೇಡ. ಸದಾ ನಿನ್ನೊಡನೆ ಇರುವೆ ಎಂದು ಆಶ್ವಾಸನೆ ನೀಡಿದ್ದಾರೆ. ಭಗವಂತನೊಬ್ಬನೇ ನಮ್ಮ ಸಮೀಪ ಬಂಧು ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾಗುವುದು ಬಹಳ ಕಷ್ಟ. ಬಾಬಾ ಅನಂತ ಕೃಪಾಸಾಗರ. ಸಾಗರಕ್ಕೆ ಅಂತ್ಯ ಆಳ ಎಷ್ಟೆಂದು ಹೇಳಲು ಸಾಧ್ಯವಿಲ್ಲವೋ ಹಾಗೆ ಬಾಬನ ರೀತಿ ನೀತಿ ಸಹ. ಯಾರು ಬಾಬನನ್ನು ಪ್ರೇಮಿಸುತ್ತಾರೋ ಅವರ ಹೃದಯದಲ್ಲಿ ಘನೀಭೂತವಾಗಿ ಆವಿರ್ಭವಿಸುತ್ತಾರೆ. ಅದೇ ಭಗವಂತನ ಸ್ವರೂಪವಾಗಿ ಪ್ರಕಾಶಿಸುವುದು ಎಂದು ಬಾಬಾ ತಿಳಿಸಿದ್ದಾರೆ. ಶ್ರೀ ಸಾಯಿ ಧರಿಸಿದ ದಿವ್ಯ ಪಂಚರತ್ನಮಾಲೆ ನಾಳಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಗೆಳೆಯರೆ.